ಜಾಗತಿಕವಾಗಿ ದೊಡ್ಡ ಮಟ್ಟದಲ್ಲಿ ಕಂಪನ ಸೃಷ್ಟಿ ಮಾಡಿದ್ದಂತ ಯುದ್ಧ ಇದು. ಸಾಕಷ್ಟು ಪರಿಣಾಮವನ್ನ ಬೀರಿತು. ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಈ ಯುದ್ಧದ ಎಫೆಕ್ಟ್ ಅಂತೂ ದೊಡ್ಡ ಮಟ್ಟದಲ್ಲೇ ತಟ್ಟಿತ್ತು. ಆ ಯುದ್ಧ ಈಗ ತಾರ್ಕಿಕ ಅಂತ್ಯದತ್ತ ಸಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಯಾಕೆಂದ್ರೆ ಕದನ ವಿರಾಮ ಘೋಷಣೆ ಮಾಡಿದೆ. ಫಸ್ಟ್ ಟೈಮ್ ಎರಡೂ ದೇಶಗಳು ಹೌದು ಕದನ ವಿರಾಮ ಅಂತ ಒಪ್ಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಈ ಮುಂಚೆ ಸಾಕಷ್ಟು ಬಾರಿ ಒಂದು 2-3 ಬಾರಿ ಟ್ರಂಪ್ ಹೇಳಿದಂತ ಸಂದರ್ಭದಲ್ಲೂ ಕೂಡ ಇರಾನ್ ಅಂತದ್ದು ಏನು ಮಾತುಕತೆನೇ ಆಗ್ತಾ ಇಲ್ಲ, ಯಾವ ಕದನ ವಿರಾಮ ಕೂಡ ಇಲ್ಲ ಅಂತ ಹೇಳ್ತಾ ದಾಳಿಯನ್ನ ಕಂಟಿನ್ಯೂ ಮಾಡಿದ್ರು. ಇಸ್ರೇಲ್ನವರು ಕೂಡ ದಾಳಿಯನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಎರಡೂ ದೇಶದವರು ಕೂಡ, ಯಾಕೆಂದ್ರೆ ಟ್ರಂಪ್ ಅಂತೂ ದೊಡ್ಡ ಮೆಸೇಜ್ ಅನ್ನ ಕೊಟ್ಟಿದ್ರು, ಸರ್ವನಾಶ ಮಾಡ್ಬಿಡ್ತೀವಿ ಇರಾನ್ನ ಅಂತ. ಅದೆಲ್ಲ ಆದ ಬಳಿಕ ಮಧ್ಯಸ್ಥಿಕೆಯನ್ನ ಕೆಲವು ರಾಷ್ಟ್ರಗಳು ವಹಿಸಿದ ಬಳಿಕ ಈಗ ಕದನ ವಿರಾಮ ಘೋಷಣೆ ಮಾಡಲಾಗಿದೆ. ಎರಡೂ ರಾಷ್ಟ್ರಗಳು ಕೂಡ ಕದನ ವಿರಾಮವನ್ನು ಒಪ್ಕೊಂಡಿದ್ದಾವೆ. ಮಧ್ಯಪ್ರಾಚ್ಯ ಯುದ್ಧಕ್ಕೆ 2 ವಾರಗಳ ಬ್ರೇಕ್ ಬಿದ್ದಂತಾಗಿದೆ. ಈಗ ಕದನ ವಿರಾಮ ಘೋಷಿಸಿರುವಂತದ್ದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಜಾಗತಿಕ ನಿರಾಳ ಇದು. ಬರೀ ಆ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಮಾತ್ರ ನಿರಾಳ ಅಂತಲ್ಲ, ಇರಾನು ಇಸ್ರೇಲು ಅಮೆರಿಕ ಮಾತ್ರ ನೆಮ್ಮದಿ ಆಯಿತು ಅಂತಲ್ಲ, ಇಡೀ ವಿಶ್ವದಲ್ಲಿರುವಂಥ ಎಲ್ಲ ರಾಷ್ಟ್ರಗಳಿಗೂ ಒಂದು ರೀತಿಯಾಗಿ ಒಂದು ಸ್ವಲ್ಪ ಈಗ ಕದನ ವಿರಾಮ ಅಂತ ಹೇಳಿದಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ನಿರಾಳ ಆದಂತ ಆಗ್ತದೆ. ಬಿಕಾಸ್ ಎಲ್ಲ ಕ್ಷೇತ್ರಗಳಿಗೂ ಹೊಡೆತ ಕೊಟ್ಟಿತ್ತು. ಪಾಕ್ ಮನವಿ ಮೇರೆಗೆ ಕದನ ವಿರಾಮ ಅಂತ ಹೇಳಿದ್ದಾರೆ ಟ್ರಂಪ್. ಪಾಕ್ ಪ್ರಧಾನಿ ಮತ್ತು ಸೇನಾ ಮುಖ್ಯಸ್ಥರಿಂದ ಸಂಧಾನ ಮಾಡಲಾಗಿದೆ. ಹರ್ಮುಜ್ ಜಲಸಂಧಿ ಓಪನ್ಗೆ ಇರಾನ್ ಒಪ್ಪಿಗೆಯನ್ನ ಕೊಟ್ಟಿರುವಂಥದ್ದು. 2 ವಾರಗಳ ಕಾಲ ಫ್ರೀ ಈಗ ಮತ್ತೆ ಹರ್ಮುಜ್ ಜಲಸಂಧಿ ಒಪ್ಪಂದ ಪೂರ್ಣಗೊಳ್ಳಿಕ್ಕೆ 2 ವಾರಗಳ ಅವಕಾಶವನ್ನ ಕೊಡಲಾಗಿದೆ. ಇರಾನ್ಗೆ 2 ವಾರಗಳ ಕಾಲಾವಕಾಶವನ್ನ ಕೊಟ್ಟಿರುವಂಥದ್ದು ಟ್ರಂಪ್. ಈ ಸಂದರ್ಭದಲ್ಲಿ ಏನೇನೆಲ್ಲ ಬೇಡಿಕೆಗಳು ಷರತ್ತುಗಳಿದಾವಲ್ಲ ಅದೆಲ್ಲದ್ರ ಬಗ್ಗೆನೂ ಕೂಡ ಮಾತುಕತೆ ಆಗುತ್ತೆ. ಏಪ್ರಿಲ್ 10ನೇ ತಾರೀಕು ಇಸ್ಲಾಮಾಬಾದ್ನಲ್ಲಿ ಮಾತುಕತೆಯನ್ನು ಮಾಡಲಾಗುತ್ತೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಮಾತುಕತೆಯನ್ನು ಮಾಡಲಾಗುತ್ತೆ. ಅಮೆರಿಕ ಇರಾನ್ ಶಾಂತಿ ಮಾತುಕತೆಗೆ ನಿಗದಿಯಾಗಿದೆ ಸಮಯ, ಪ್ಲೇಸ್, ಟೈಮು. ಆದರೆ ಯಾರು ಹೋಗ್ತಾರೆ, ಇರಾನ್ನಿಂದ ಯಾರಲ್ಲಿ ಮಾತುಕತೆಗೆ ಬರ್ತಾರೆ, ಅಮೆರಿಕಾದಿಂದ ಯಾರು ಮಾತುಕತೆಗೆ ಬರ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಇರಾನ್ 10 ಅಂಶಗಳ ಬಗ್ಗೆ ಏಪ್ರಿಲ್ 10ನೇ ತಾರೀಕಿನಿಂದ ಚರ್ಚೆ ಆರಂಭ ಆಗುತ್ತೆ. ಕದನ ವಿರಾಮ ಒಪ್ಪಂದ ದೃಢಪಡಿಸಿರುವಂಥದ್ದು ಇರಾನ್ ಕೂಡ. ನಾನು ಆರಂಭದಲ್ಲಿ ಹೇಳ್ತಾ ಇದ್ದಲ್ಲ, ಈ ಮುಂಚೆ ಟ್ರಂಪ್ ಹೇಳ್ತಾ ಇದ್ರು ಕದನ ವಿರಾಮ ಅಂತ. ಆದರೆ ಇರಾನ್ ಒಪ್ಕೊಳ್ತಾ ಇರಲಿಲ್ಲ. ಅಮೆರಿಕ ಮಾತ್ರ ಹೇಳ್ತಾ ಇತ್ತು ಕದನ ವಿರಾಮ ಅಂತ. ಯಾಕೆಂದ್ರೆ ಇಸ್ರಾಯಲ್ ಕಂಟಿನ್ಯೂಸ್ಲಿ ಅಟ್ಯಾಕ್ ಅನ್ನ ಮಾಡ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಇರಾನ್ ಮೇಲೆ ಅವರು ಕೂಡ ದಾಳಿಯನ್ನ ಕಂಟಿನ್ಯೂ ಮಾಡಿದ್ರು. ಸೊ ಈಗ ಇರಾನ್ ಮತ್ತು ಅಮೆರಿಕ ಇಬ್ಬರೂ ಕೂಡ ಅಟ್ ಎ ಟೈಮ್ ಹೌದು ಕದನ ವಿರಾಮ ಅಂತ ಹೇಳಿದ್ದಾರೆ. ಅಮೆರಿಕ ನಮ್ಮ ಬೇಡಿಕೆಗಳಿಗೆ ಒಪ್ಪಿದೆ, 10 ಅಂಶಗಳ ಬೇಡಿಕೆಗಳಿಗೆ ಅಮೆರಿಕ ಒಪ್ಪಿದೆ ಅಂತ ಹೇಳಿದ್ದಾರೆ. ಮಧ್ಯಸ್ಥಿಕೆ ವಹಿಸಿದ್ದಕ್ಕೆ ಪಾಕಿಸ್ತಾನಕ್ಕೆ ಧನ್ಯವಾದ. ಇರಾನ್ ವಿದೇಶಾಂಗ ಸಚಿವ ಅರಾಕ್ಚಿ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಅವರು ಕೂಡ ಪಾಕಿಸ್ತಾನಕ್ಕೆ ಧನ್ಯವಾದ ಅಂತ ಹೇಳಿದ್ದಾರೆ. ಮೀಡಿಯೇಟರ್ ಆಗಿದ್ದು ಪಾಕಿಸ್ತಾನ ಇತ್ತು. 2 ವಾರಗಳ ಕಾಲ ಹರ್ಮುಜ್ ಮುಕ್ತಗೊಳಿಸಿದ್ದೇವೆ. ಇರಾನ್ ಮೇಲೆ ದಾಳಿ ನಿಂತರೆ ಕದನ ವಿರಾಮ. 2 ವಾರಗಳ ಕಾಲ ಹರ್ಮುಜ್ ಅನ್ನ ಮುಕ್ತಗೊಳಿಸಿದ್ದೇವೆ. ಇರಾನ್ ಮೇಲೆ ದಾಳಿಯನ್ನ ಮಾಡಬಾರದು. ದಾಳಿ ನಿಂತರೆ ಕದನ ವಿರಾಮ. ನಮ್ಮ ಸೇನೆಯು ಯುದ್ಧದಿಂದ ಹಿಂದೆ ಸರಿಯಲಿದೆ. ಎಲ್ಲ ಮಾತುಕತೆ ಷರತ್ತುಗಳಿಗೆ ಒಪ್ಕೊಂಡ್ರೆ ಕದನ ವಿರಾಮ ಒಪ್ಪಂದಕ್ಕೆ ಬದ್ಧರಾಗಿದ್ದೇವೆ ನಾವು. ಇರಾನ್ ವಿದೇಶಾಂಗ ಸಚಿವ ಅರಾಕ್ಚಿ ಹೇಳಿಕೆ ಇದು. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್, ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಮಧ್ಯಸ್ಥಿಕೆಯನ್ನು ವಹಿಸಿದ್ದಾರೆ. ನಮ್ಮ ಪರವಾಗಿ ಅಮೆರಿಕ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಅವರು ಅಮೆರಿಕ 15 ಅಂಶಗಳ ಪ್ರಸ್ತಾವನೆಯನ್ನ ಇಟ್ಟಿತ್ತು. ಆದರೆ ಇರಾನ್ನ 10 ಅಂಶಗಳ ಪ್ರಸ್ತಾವನೆಯನ್ನ ಅಮೆರಿಕ ಒಪ್ಪಿದೆ. ಇರಾನ್ ಮೇಲೆ ನಿರಂತರವಾಗಿ ದಾಳಿಯನ್ನ ಮಾಡಲಾಗ್ತಾ ಇತ್ತಲ್ಲ, ಅದು ನಿಲ್ಲಬೇಕು. ಮೊದಲು ನಿಂತ ಬಳಿಕ ಮಾತುಕತೆ ಎಲ್ಲ ಶುರುವಾಗುತ್ತೆ. ನಮ್ಮ ಸೇನೆಯು ಕೂಡ ರಣಕಣದಿಂದ ಹಿಂದೆ ಸರಿಯಲಿದೆ ಅಂತ ಇರಾನ್ ಬರ್ಕೊಂಡಿದೆ. ಅಮೆರಿಕ ಇರಾನ್ ಮಧ್ಯೆ ಯುದ್ಧ ವಿರಾಮ ಅಂದ್ರೆ ಕದನ ವಿರಾಮ ಘೋಷಣೆ ಇದೆಯಲ್ಲ, ಇರಾನ್ ಟೆಹ್ರಾನ್ನಲ್ಲಿ ಜನರಿಂದ ಸಂಭ್ರಮಾಚರಣೆ. ಅಲ್ಲಿ ಜನಕ್ಕಂತೂ ತುಂಬಾ ಆತಂಕ ಇತ್ತು. ಹೌದು, ವಿಲ್ ಪವರ್ ಗಟ್ಟಿಯಾಗಿದೆ ಇರಾನ್ದು, ಇಲ್ಲ ಅಂತಲ್ಲ. ಆದರೆ ದೊಡ್ಡ ಮಟ್ಟದಲ್ಲಿ ನಷ್ಟವನ್ನ ಅನುಭವಿಸಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಸತ್ತಿರುವಂಥದ್ದು ಇರಾನ್ನಲ್ಲಿ ಈ ಯುದ್ಧದಿಂದ. ಇರಾನ್ನ ಬಾವುಟಗಳನ್ನು ಹಿಡಿದು ಸಂಭ್ರಮಿಸಿದ್ದಾರೆ ಜನರು. ಅಲ್ಲಿ ಕದನ ವಿರಾಮ ಅನ್ನುವಂಥದ್ದು ಘೋಷಣೆ ಆಗ್ತಿದ್ದ ಹಾಗೆ. ಯಾಕೆಂದ್ರೆ ನಾಳೆ ಬೆಳಗ್ಗೆ ನಾವು ಬದುಕ್ತೀವ ಇಲ್ವಾ ಅನ್ನುವಂಥ ಒಂದು ಆತಂಕ ಇತ್ತು ಅವರಿಗೆ. ಎಂತ ಅಟ್ಯಾಕ್ ಮಾಡ್ಬಿಡ್ತಾರೋ ಏನೋ ಅಂತ ಇಸ್ರೇಲ್ ಮತ್ತು ಅಮೆರಿಕದವರು. ಆ ಸೇನಾ ಪಡೆಗಳ ಶಕ್ತಿ ಏನು ಅನ್ನುವಂಥದ್ದು ಕೂಡ ಅವರಿಗೆ ಗೊತ್ತಿದೆ. ಇಂತಹ ಸಂದರ್ಭದಲ್ಲಿ ನಾವು ಬದುಕ್ತೀವ ಇಲ್ವಾ ಅನ್ನುವಂಥ ಆತಂಕದಲ್ಲೇ ದಿನ ದೂಡುವಂತಾಗಿತ್ತು ಇರಾನ್ ಜನತೆಗೆ. ಯಾವಾಗ ಕದನ ವಿರಾಮ ಅನ್ನುವಂಥ ಘೋಷಣೆ ಪೋಸ್ಟ್ಗಳು ಬಂತು, ಆ ಸಂದರ್ಭದಲ್ಲಿ ಇರಾನ್ನ ಜನ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಅಬ್ಬಾ ಬದುಕುದ್ವಪ್ಪ ಅಂತ. ಅಮೆರಿಕ ಇರಾನ್ ಮಧ್ಯೆ ಯುದ್ಧ ವಿರಾಮ ಘೋಷಣೆ. ಕೆಲವೇ ಗಂಟೆಯಲ್ಲಿ ತೈಲ ಬೆಲೆಯಲ್ಲಿ ಭಾರಿ ಇಳಿಕೆ ಆಗಿದೆ. ಮೇಯ್ನಾಗಿ ಹೊಡೆತ ಕೊಡ್ತಾ ಇದ್ದಿದ್ದು ಇಡೀ ವಿಶ್ವಕ್ಕೆ ಇದೆ.
ಡಾಲರ್ ರೇಟ್ ಜಾಸ್ತಿ ಆಗ್ತಾ ಇದ್ದಂಥ ಹಿನ್ನೆಲೆಯಲ್ಲಿ. ಏಕೆಂದರೆ ಹರ್ಮುಜ್ ಬಂದಾಗುವ ಮುಖಾಂತರ ಇಡೀ ವಿಶ್ವಕ್ಕೆ ಸಪ್ಲೈ ಆಗ್ತಾ ಇತ್ತಂತ 25% ಕ್ರೂಡ್ ಆಯಿಲ್ ಬಂದಾಗಿತ್ತು. ಅಲ್ಲಿ ಒಂದೇ ಸಲ ಡಾಲರ್ ರೇಟು ಕೂಡ ಜಾಸ್ತಿ ಆಗಿತ್ತು. 65ರಿಂದ 70 ಡಾಲರ್ ಇದ್ದಿದ್ದಂಥದ್ದು ಒಂದೇ ಸಲ 100ರ ಗಡಿ ದಾಟಿತ್ತು. ತೈಲ ಬೆಲೆಯಲ್ಲಿ ಭಾರಿ ಇಳಿಕೆ ಆಗಿದೆ. ಕದನ ವಿರಾಮ ಘೋಷಣೆ ಆಗ್ತಾ ಇದ್ದಂತೆ $117 ಇದ್ದಂಥ ತೈಲದ ಬ್ಯಾರಲ್ ಈಗ 91ಕ್ಕೆ ಇಳಿಕೆ ಆಗಿದೆ. ಕೋವಿಡ್ ಸಮಯದ ನಂತರದ ಅತಿ ದೊಡ್ಡ ಕುಸಿತ, ಅಂದ್ರೆ ಒಂದೇ ಸಲ ಕಡಿಮೆ ಆಗಿರುವಂಥದ್ದನ್ನ ಹೇಳ್ತಾ ಇರುವಂಥದ್ದು. ಅತಿ ದೊಡ್ಡ ಕುಸಿತ ಅಂದ್ರೆ ಒಂದೇ ಸಲ ಕಡಿಮೆ ಆಗಿದೆ. $117ರಿಂದ 91ಕ್ಕೆ ಬಂದಿದೆ ಅಂದ್ರೆ ಹತ್ತತ್ರ $25 ಕಮ್ಮಿ ಆಗಿದೆ ಅಂತ. ಹರ್ಮುಜ್ ಜಲಸಂಧಿ ಓಪನ್ ಹಿನ್ನೆಲೆಯಲ್ಲಿ ತೈಲ ಬೆಲೆ ಇಳಿಕೆ ಆಗಿದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತ ಡಾಕ್ಟರ್ ರಮೇಶ್ ಕುಮಾರ್ ಜೋಲ್ದಾಳ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ಇಡೀ ವಿಶ್ವ ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು ಯಾವಾಗಪ್ಪ ಒಂದು ನಿರಾಳತೆ ಅಂತ ಸಿಗುತ್ತೆ, ಯಾವಾಗ ಯುದ್ಧ ನಿಲ್ಲುತ್ತೆ, ಎಲ್ಲ ಕ್ಷೇತ್ರಗಳಿಗೂ ಹೊಡೆತ ಕೊಟ್ಟಿದ್ದಂಥ ಹಿನ್ನೆಲೆಯಲ್ಲಿ ಎರಡು ದೇಶಗಳು ಬೇಗ ಒಪ್ಪಂದಕ್ಕೆ ಬರಲಿ, ಕದನ ವಿರಾಮ ಘೋಷಣೆ ಮಾಡಲಿ ಅಂತ ಹೇಳ್ತಾ ಇದ್ರು. ಈ ಹಿಂದೆ ಕೂಡ ಟ್ರಂಪ್ ಕದನ ವಿರಾಮ ಘೋಷಣೆ ಆಗಿದ್ರು ಕೂಡ ಇರಾನ್ ಒಪ್ಕೊಂಡಿರಲಿಲ್ಲ. ಈಗ ಎರಡು ದೇಶಗಳು ಒಪ್ಕೊಂಡಿದ್ದಾರೆ. ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಗಿ ಸಕ್ಸಸ್ ಆಗಿದೆ, ನೆಕ್ಸ್ಟ್ ಹೇಗಿರುತ್ತೆ ಪ್ರೋಸೆಸ್ಸು ಅಂತ? ಪೃಥ್ವಿ, ಕದನ ವಿರಾಮಕ್ಕೆ ಬಹುಮುಖ್ಯವಾಗಿ ಇಲ್ಲಿ ಒಂದು ಅಮೆರಿಕನೇ ಬಹುಮುಖ್ಯ ಕಾರಣ ಅಂತ ಹೇಳ್ಬೋದು. ಯಾಕೆಂದರೆ ಇರಾನ್ ಹಾಕಿರ್ತಕ್ಕಂಥ 10 ಕಂಡೀಷನ್ಗಳನ್ನ ಸದ್ಯಕ್ಕೆ ಅಮೆರಿಕ ಒಪ್ಕೊಂಡಿದೆ ಇದರಲ್ಲಿ. ಆಮೇಲೆ ಇರಾನ್ದು ಕೂಡ ಇದಕ್ಕೆಲ್ಲ ಕದನ ವಿರಾಮ ಬಯಸಿತ್ತು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಯಾಕೆಂದರೆ 3 ಸಲ ಟ್ರಂಪ್ ಡೆಡ್ಲೈನ್ ಕೊಟ್ಬಿಟ್ಟು ಆಮೇಲೆ ಮತ್ತೆ ಯುದ್ಧವನ್ನು ಕಂಟಿನ್ಯೂ ಮಾಡಿದರು. ಆದರೆ ಅಮೆರಿಕವನ್ನು ಎದುರಿಸೇ ತೀರ್ತೀನಿ, ನಾನು ಶರಣಾಗೋ ಮಾತೇ ಇಲ್ಲ, ನಾನು ಯುದ್ಧ ನಿಲ್ಲಿಸಲ್ಲ ಅಂತ ಹೇಳ್ತಿತ್ತು. ಆದರೆ ನಿನ್ನೆ ಏನೋ ಪ್ರಮುಖ ನ್ಯೂಕ್ಲಿಯರ್ ಘಟಕಗಳೇನಿತ್ತು ಮತ್ತು ಬೇರೆ ಬೇರೆ ಪ್ಲಾಂಟ್ಗಳೇನಿತ್ತು, ಕಟ್ಟಡಗಳಿತ್ತು, ಅಲ್ಲೆಲ್ಲ ಜನರನ್ನೇ ವುಮನ್ ಶೀಲ್ಡ್ ಆಗಿ ನಾಗರಿಕರನ್ನೇ ಅಡ್ಡಲಾಗಿ ಯುದ್ಧಕ್ಕೆ ನಿಲ್ಲಿಸ್ಕೊಂಡು ಯುದ್ಧವನ್ನು ಎದುರಿಸುವಂತಹ ಪ್ರಯತ್ನ ಪಟ್ಟಿತ್ತು ಇರಾನ್. ಅಂದರೆ ಯುದ್ಧ ಯಾವತ್ತೆರಡು ಸೇನೆಗಳ ನಡುವೆ ಆಗಬೇಕು, ಆದರೆ ಇಲ್ಲಿ ಇರಾನ್ ಜನರನ್ನೇ ಮುಂದಿಟ್ಕೊಂಡಿತ್ತು. ಅಂದರೆ ನೀವು ಅಮೆರಿಕ ದಾಳಿ ಮಾಡುವಂಥ ಸಮಯದಲ್ಲಿ ಏನೋ ಮಾನವ ಸರಪಳಿಯನ್ನು ನಿರ್ಮಿಸಿ ದೊಡ್ಡದಾಗಿ ಪ್ರೊಟೆಸ್ಟ್ ಮಾಡಿ ಅಮೆರಿಕ ಆಗೇನಾದರೂ ಒಂದು ಹೆಜ್ಜೆ ಹಿಂದಿಡ್ಬೋದು ಅಂತಕ್ಕಂಥ ಪ್ರಯತ್ನ ಮಾಡಿತ್ತು. ಹಾಗಾಗಿ ಸಾಕಷ್ಟು ಯೂತ್ಸ್ಗೆ ನಿನ್ನೆ ಕರೆ ಕೊಟ್ಟಿತ್ತು, ಯೂನಿವರ್ಸಿಟಿ ಸ್ಟೂಡೆಂಟ್ಸಿಗೆ ಕರೆ ಕೊಟ್ಟಿದ್ರು, ಯಾರು ಫಿಲ್ಮ್ ಸ್ಟಾರ್ಸ್ ಇದ್ದರು ಅವರಿಗೆ, ಅಥ್ಲೀಟ್ಸ್ ಇದ್ದರು ಯಾರು ಅಂಥವ್ರಿಗೆ, ಮತ್ತು ಈ ಥರ ಸಾಕಷ್ಟು ಯುವ ಜನಾಂಗಕ್ಕೆ ಇರಾನ್ ಕರೆ ಕೊಟ್ಟಿತ್ತು. ನಾವು ಯುದ್ಧವನ್ನು ಎದುರಿಸಬೇಕು ಅಂದರೆ ಇದು ಕೂಡ ನಮಗೊಂದು ಏನೋ ಅದೊಂದು ಭಾಗ ಆಗಬೇಕು, ಸಾಕಷ್ಟು ಯುವ ಜನತೆ ಬಂದು ಪ್ರೊಟೆಸ್ಟಲ್ಲಿ ಭಾಗವಹಿಸಿ ಅಂತ ಕರೆ ಕೊಟ್ಟಿದ್ರು. ಒಂದು ಅದಾದ ನಂತರ ಟ್ರಂಪ್ ಎಲ್ಲ ಎಚ್ಚರಿಕೆಗಳ ನಡುವೆ ಏನಂದರೆ ಬಹುಮುಖ್ಯವಾಗಿ 5:15ಗೆ ಡೆಡ್ಲೈನ್ ಮುಗಿತಾ ಇತ್ತು, ಯುದ್ಧವನ್ನು ನಿಲ್ಲಿಸೋದೇ ಇಲ್ಲ, ನಾನು ನ್ಯೂಕ್ಲಿಯರ್ನ ಬಳಸ್ತೀನಿ ಅಂತಕ್ಕಂಥದ್ದನ್ನು ಇಂಡೈರೆಕ್ಟಾಗಿ ಒಂದು ಪರೋಕ್ಷ ಸೂಚನೆ ಕೊಟ್ಟಿದ್ರು. ಅಂದರೆ ಇರಾನ್ನ ನಾಗರಿಕತೆಯನ್ನೇ ನಾನು ಸಂಪೂರ್ಣವಾಗಿ ನಾಶ ಮಾಡ್ತೇನೆ, ಕೇವಲ 4 ಗಂಟೆಗಳಲ್ಲಿ ಇರಾನ್ನ ಸಂಪೂರ್ಣ ಹಿಡಿತವನ್ನು ನನ್ನ ಹತ್ರ ತಗೊಳ್ತೀನಿ, ಯಾವುದೇ ಕಾರಣಕ್ಕೂ ಉಳಿಸೋದಿಲ್ಲ ನಿಮ್ಮನ್ನು, ನೀವು ಮತ್ತೆ ಶಿಲಾಯುಗದ ಕಾಲದಲ್ಲಿ ಹೇಗಿತ್ತೋ ಆ ಪರಿಸ್ಥಿತಿಗೆ ಹೋಗ್ತೀರಾ ಅಂತಕ್ಕಂಥ ಎಚ್ಚರಿಕೆ ನೀಡಿದ್ರು. ಅಂದರೆ ಇಂಡೈರೆಕ್ಟಾಗಿ ನ್ಯೂಕ್ಲಿಯರ್ ದಾಳಿ ಮಾಡ್ತೀನಿ ಅಂತಕ್ಕಂಥ ಎಚ್ಚರಿಕೆ ಕೊಟ್ಟಿದ್ದರು. ಅದು ಈ ನಡುವೆ ಸಂಧಾನಗಳು ಕೂಡ ನಡೀತಿತ್ತು. ನಾನು ನಿನ್ನೆ ಸಾಕಷ್ಟು ಬಾರಿ ಹೇಳಿದ್ದೆ, ಕೊನೆ ಕ್ಷಣದವರೆಗೂ ಏನನ್ನೂ ಕೂಡ ಹೇಳೋಕ್ಕಾಗಲ್ಲ. ಯಾಕೆಂದರೆ ಒಂದು ಕಡೆ ಪಾಕಿಸ್ತಾನ, ಟರ್ಕಿ ಮತ್ತು ಈಜಿಪ್ಟ್ ಪ್ರಯತ್ನ ಪಡ್ತಾಯಿತ್ತು. ಈಗ ಒಂದು ಸುದ್ದಿ ಬರ್ತಿರೋದು ನೋಡಿದರೆ ಇರಾನ್ ಪರ ಎಲ್ಲೋ ಒಂದು ರೀತಿ ಚೀನಾ ಮಧ್ಯಸ್ಥಿಕೆ ವಹಿಸಿದ್ದೆ ಅಂತಕ್ಕಂಥ ಸುದ್ದಿ ಬರ್ತಾಯಿದೆ. ಒಂದು ಕಡೆ ಇರಾನ್ನ ಕದನ ವಿರಾಮಕ್ಕೆ ಒಪ್ಪಲಿಕ್ಕೆ ಚೀನಾ ಕೂಡ ಪರೋಕ್ಷವಾಗಿ ಕಾರಣವಾಗಿದೆ. ಮೋಸ್ಟ್ಲಿ ರಷ್ಯಾ ಮಾತುಕತೆ ನಡೆಸಿದೆಯಲ್ಲ, ಅಫಿಷಿಯಲ್ ಆಗಿ ಗೊತ್ತಿಲ್ಲ, ಅದು ಕೂಡ ಏನಾದರೂ ಇರಾನ್ನ ಸ್ವಲ್ಪ ಮನವೊಲಿಸಿದ್ರಂಗೆ ಕಾಣಿಸ್ತಿದೆ ಮೇಲ್ನೋಟಕ್ಕೆ. ಯಾಕೆಂದರೆ ಜನರ ಮುಂದೆ ನಿಲ್ಲಿಸಿ ಯುದ್ಧವನ್ನು ಎದುರಿಸುವಂಥ ಪ್ರಯತ್ನ ಪಟ್ಟಿತ್ತು. ಹೀಗಾಗಿ ಇದು ದೊಡ್ಡ ಒಂದು ಸಂದೇಶ ರವಾನೆ ಆಗ್ತಿತ್ತು ವಿಶ್ವಸಂಸ್ಥೆ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ. ಯಾಕೆಂದರೆ ಅಮೇರಿಕನ್ನ ಖಮೇನಿ ಅವರು ಎದುರಿಸಲಾಗದೆ ಜನರನ್ನ ಮುಂದಿಟ್ಟರು ಯುದ್ಧವನ್ನು ಮಾಡಿದರು, ಮತ್ತು ಸಾಕಷ್ಟು ಸಾವಿರಾರು ಜನರು ಜೀವ ಕಳೆದುಕೊಳ್ಳುವಂತಹ ಸಾಧ್ಯತೆ ಇತ್ತು. ಈ ನಿಟ್ಟಿನಲ್ಲಿ ಇರಾನ್ ಎಲ್ಲೋ ಒಂದು ರೀತಿ ಜನರ ಮುಖವನ್ನು ನೋಡಿ ಒಂದು ರೀತಿ ಕಂಡೀಷನ್ಗಳು ಹಾಕಿ ಯುದ್ಧಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕುವಂಥ ಪ್ರಯತ್ನ ಪಟ್ಟಿದೆ. ಯಾಕೆಂದರೆ ಸರ್ವಾಧಿಕಾರಿ ಅಂತಕ್ಕಂಥವನು ಇಷ್ಟು ದಿನ ಅಲ್ಲಿ ಜನ ಅವ್ರನ್ನ ಆಯ್ಕೆ ಮಾಡಿ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಿರ್ತಕ್ಕಂಥದ್ದು, ಆ ಜನರಿಂದಲೇ ಅವರು ಸರ್ವಾಧಿಕಾರಿ ಆಗಿರ್ತಕ್ಕಂಥದ್ದು. ಹೀಗಾಗಿ ಆ ಜನರ ಜೀವ ತೆಗೆಯೋದು ಎಷ್ಟು ನಷ್ಟ ಅಂತಕ್ಕಂಥದ್ದು ಗೊತ್ತಾಗಿದೆ. ಈ ಕಾರಣಕ್ಕಾಗಿ ಜನರ ಮುಖ ನೋಡಿ ಯುದ್ಧ ನಿಲ್ಲಿಸುವಂಥ ಸಾಮರ್ಥ್ಯ ಸಾಧ್ಯತೆ ಇತ್ತು. ಮತ್ತು ಅಮೇರಿಕ ನೋಡಿದ್ರೆ ನಾನು ಆಗಲೇ ಹೇಳ್ತಾ ಇದ್ದೆ ಪೃಥ್ವಿ, ಪ್ರಮುಖ 3 ಕಂಡೀಷನ್ಗಳಲ್ಲಿ ಅಮೇರಿಕ ಎಲ್ಲೋ ಒಂದು ರೀತಿ ಶರಣಾದಂಗೆ ಕಾಣಿಸ್ತದೆ. ಹರ್ಮುಜ್ನ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳೋಕ್ಕಾಗಿಲ್ಲ, ಕಾರ್ದ್ವೀಪವನ್ನು ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳೋಕ್ಕಾಗಿಲ್ಲ, ಮತ್ತು ನ್ಯೂಕ್ಲಿಯರ್ ಇರಾನ್ ಹತ್ರ ಏನು ನ್ಯೂಕ್ಲಿಯರ್ ಇತ್ತು ಅದನ್ನಷ್ಟನ್ನು ಸೀಸ್ ಮಾಡಿ ನಾನು ಅದನ್ನು ಯುದ್ಧ ಅದರ ಬಳಿ ಶಸ್ತ್ರಾಸ್ತ್ರಗಳೇ ಇಲ್ದಂಗೆ ಮಾಡ್ತೀನಿ ಅಂತ ಟ್ರಂಪ್ ಪಣ ತೊಟ್ಟಿದ್ದು. ಈ 3 ಸಾಧ್ಯತೆಗಳು ಕಂಡೀಷನ್ಗಳು ಏನು ಹಾಕಿದ್ರು ಅದಾಗಿಲ್ಲ ಅದು. ಯಾಕೆಂದರೆ ಇರಾನು ಯಾವುದೇ ಪ್ರಮುಖ ಕಂಡೀಷನ್ಗಳಿಗೆ ಒಪ್ಪಿಲ್ಲ. ಹಾಗಾಗಿ ಅಮೇರಿಕ ಒಂದು ರೀತಿ ಎಲ್ಲ ತಾನೇ ಒಂದು ಸ್ವಲ್ಪ ನಡು ಬಗ್ಗಿಸಿ ಟ್ರಂಪ್ ಶರಣಾದಂತೆ ಕಾಣಿಸ್ತಾ ಇದೆ. ಬಟ್ ಇಸ್ಲಾಮಾಬಾದಲ್ಲಿ 10ನೇ ತಾರೀಕು ಮೀಟಿಂಗ್ ಇದೆ, ಅಲ್ಲಿ ಅಮೇರಿಕಾದ ನಿಯೋಗ ಮತ್ತು ಇರಾನ್ ನಿಯೋಗವನ್ನು ಬಂದು ಮಾತುಕತೆ ಮಾಡಿ ಅಂತ ಹೇಳಿದರೆ, ಆದರೆ
ಇರಾನ್ ಹಾಕಿರ್ತಕ್ಕಂಥ ಕಂಡೀಷನ್ಗಳಿಗೆ ಸದ್ಯಕ್ಕೆ ಒಪ್ಪಿದೆ ಅಂತ ಹೇಳ್ತಿದ್ದಾರೆ. ಆದರೆ ಹರ್ಮುಜ್ ವಿಚಾರದಲ್ಲಿ ನೆಕ್ಸ್ಟ್ ಟ್ರಂಪ್ ನಡೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇನ್ನು ಲೆಬನಾನ್ ಮೇಲೆ ದಾಳಿ ಮಾಡಬಾರ್ದು ನಿಲ್ಲಿಸಿ ಅಂತ ಹೇಳಿದರೆ, ಇರಾನ್ ಮೇಲೆ ದಾಳಿ ಮಾಡಬಾರ್ದು ನಿಲ್ಲಿಸಿ ಅಂತ ಹೇಳಿದರೆ, ಮತ್ತು ನಮಗೇನು ಲಾಸ್ ಆಗಿದೆ ಅದಕ್ಕೆಲ್ಲ ನೀವು ತುಂಬಿಕೊಡ್ಬೇಕು ಅಂತ ಹೇಳಿದರೆ, ಮತ್ತು ಶಸ್ತ್ರಾಸ್ತ್ರದ ವಿಚಾರದ್ದು ಇದುವರೆಗೂ ಸದ್ಯಕ್ಕೆ ಯಾವುದು ಅಗ್ರಿಮೆಂಟ್ ಒಪ್ಪಂದ ಆದಂಗೆ ಕಾಣಲ್ಲ, ಆಗ ಕಂಡೀಷನ್ಸ್ ಆಗ್ತಂಗೆ ಕಾಣಲ್ಲ. ಹಾಗಾಗಿ ಇರಾನ್ ಏನಾದರೂ ಮಾತುಕತೆ ಕೂತಾಗ ಉಲ್ಟಾ ಹೊಡೆಯೋಂಥ ಸಾಧ್ಯತೆ ಇರ್ಬೋದು. ಅಂದರೆ ನೀವು ನ್ಯೂಕ್ಲಿಯರ್ ನಿಮ್ಮ ಹತ್ರ ಏನಿದೆ ಅದನ್ನು ಸರೆಂಡರ್ ಮಾಡಿ ಅಂತ ಕೇಳ್ಬೋದು, ಅದಕ್ಕೆ ಇರಾನ್ ಒಪ್ಪದೇ ಇರ್ಬೋದು. ಹಾಗಾಗಿ 15 ದಿನಗಳ ಕಾಲ ಏನು ಮಾತುಕತೆ ಆಗುತ್ತೆ ಅದು ತುಂಬ ಪ್ರಮುಖ ಆಗುತ್ತೆ. ಮತ್ತು ಸದ್ಯಕ್ಕೆ ಈಗ ಹಡಗುಗಳನ್ನ ಹರ್ಮುಜ್ ಜಲಸಂಧಿ ಮೂಲಕ ಬಿಡೋದ್ರಿಂದ ಮಧ್ಯಪ್ರಾಚ್ಯ ಮತ್ತು ಭಾರತದಂಥ ದೇಶಗಳಿಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಪೃಥ್ವಿ, ನೀವಾಗಲೇ ಹೇಳ್ತಾ ಇದ್ರಿ ಕ್ರೂಡ್ ಆಯಿಲು ಏನೋ $117 ಇತ್ತು ಬ್ಯಾರಲ್ಗೆ, ಈಗ $91 ಇಳಿದಿದೆ. ಹಾಗಾಗಿ ತೈಲದ ಬೆಳೆ ಇಳಿಕೆ ಆಗೋಂಥ ಸಾಧ್ಯತೆ ಇದೆ. ಪೆಟ್ರೋಲ್ ಮತ್ತು ಡೀಸೆಲ್ಲು ಮತ್ತು ಆಟೋ ಗ್ಯಾಸು ಏನಿದೆ ಈ ಥರದ್ದು ಒಂದು ವಾರದೊಳಗಡೆ ಒಂದಿಷ್ಟು ಬೆಲೆ ಇಳಿತ ಆಗ್ಬೋದು. ಮತ್ತು ನಾವು ಗಲ್ಫ್ ರಾಷ್ಟ್ರಗಳೇ ಸಾಕಷ್ಟು ಹೂಡಿಕೆ ಮಾಡದಿದ್ದಂಥವ್ರು ಯುದ್ಧದಿಂದ ಸಾಕಷ್ಟು ನಲಿಗೆ ಹೋಗಿದ್ರು. ಅಂದರೆ ಆ ಬ್ಯಾಂಕ್ಗಳೆಲ್ಲ ಆಲ್ಮೋಸ್ಟ್ ಮುಚ್ಚ ಹಂತಕ್ಕೆ ಬಂದಿದ್ದು, ಸಾಕಷ್ಟು ನಷ್ಟ ಆಗ್ತಿತ್ತು. ಇನ್ವೆಸ್ಟರ್ಸ್ ಇದ್ದರು, ಅವರಿಗೆ ತುಂಬ ದಾಳಿ ಮಾಡೋ ಕಾರಣದಿಂದಾಗಿ ಸಾಕಷ್ಟು ಆರ್ಥಿಕ ನಷ್ಟ ಇತ್ತು. ಹೀಗಾಗಿ ಈ ಆರ್ಥಿಕ ನಷ್ಟಗಳೆಲ್ಲ ಯುದ್ಧ ಹೀಗೆ ಅಂದರೆ ಈಗ 15 ದಿನ ಏನು ಟೆಂಪ್ರರಿ ಬ್ರೇಕ್ ಬಿದ್ದಿದೆ, ಮಾತುಕತೆ ಏನಾದರೂ ಸಕ್ಸಸ್ ಆಗಿ ಸಂಪೂರ್ಣವಾಗಿ ಅಮೆರಿಕ ಸೇನೆ ಏನಾದರೂ ಗಲ್ಫ್ ರಾಷ್ಟ್ರಗಳು ಮತ್ತು ಇರಾನ್ನಿಂದ ಸೇನೆಯನ್ನೆಲ್ಲ ವಾಪಸ್ ತಗೊಂಡೋದ್ರೆ ಯುದ್ಧ ನಿಲ್ಲುವಂಥ ಚಾನ್ಸಸ್ ಇದೆ. ಬಟ್ ಕಂಡೀಷನ್ಗಳಲ್ಲೇನಾದರೂ ಅಗ್ಗಜಗ್ಗಾಟಗೆ ಹೆಚ್ಚು ಕಡಿಮೆ ಆದರೆ ಮತ್ತೆ ಯುದ್ಧ ಕಂಟಿನ್ಯೂ ಆಗೋಂಥ ಚಾನ್ಸ್ ಇದ್ರೂ ಇರ್ಬೋದು ಪೃಥ್ವಿ.